ನಮಸ್ಕಾರ. ಇದು KR ವೆಂಗಯ್ಯನ ಕೆರೆಯ ದೃಶ್ಯ ಇದು. ಇಲ್ಲಿ ನೋಡಿ, ನಾವು ಏನಕ್ಕೆ ರಿಕ್ವೆಸ್ಟ್ ಮಾಡೋದಂದರೆ, ಒಂದು ಸೈಡ್ ಮಾತ್ರ ಬಂಡ್ ಕಟ್ಟಬೇಕು. ಅಂದರೆ ಕೆರೆಗಳೆಲ್ಲ ಆಗಿನ ಕಾಲದ ಕಾನ್ಸೆಪ್ಟ್ ಪ್ರಕಾರ ಒಂದೇ ಸೈಡ್ ಬಂಡ್ ಇರ್ತಾ ಇದ್ದಿದ್ದು, ಕಲ್ಲು ಕಟ್ಟಡನೂ ಇರ್ತಾಯಿತ್ತು, ಅಂದರೆ ರಿವಿಟ್ಮೆಂಟ್ ಅಂತಾರಲ್ಲ ಅದು. ಇದರಿಂದ ನಮ್ಗೆ ಉಪಯೋಗ ನೋಡಿ. ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ, ಸುತ್ತಲೂ ಈ ಥರ ಕಟ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಬೇರೆ ಬೇರೆ ಲೆವೆಲ್ಗಳಲ್ಲಿ ಉಭಯವಾಸಿಗಳು ಎಲ್ಲನೂ ವಾಸಿಸುತ್ತೆ. ಈ ಥರ ಮಣ್ಣಿನ ಕಡೆ, ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲೊಂದು ರಿವಿಟ್ಮೆಂಟ್ ಇಲ್ಲ ಇಲ್ಲಿ ಒಂದು ಕಡೆ. ಸೊ ಅದರಲ್ಲಿ ನೋಡ್ಬೋದು ಪಕ್ಷಿಗಳು ಎಷ್ಟು ಇದಾಗ್ತಾಯಿದೆ. ಅಂದರೆ ಎಲ್ಲೆಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಉಭಯವಾಸಿಗಳೆಲ್ಲ ವಾಸಿಸುತ್ತೆ, ಜಲಚರಗಳು ಕೂಡ ವಾಸಿಸುತ್ತಲ್ವ. ಆವಾಗ ಇದಕ್ಕೆ ಅಂದರೆ ಪಕ್ಷಿಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ, ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ನೋಡ್ಬೋದು, ಏಡಿ ಮತ್ತು ಮೀನುಗಳಲ್ಲಿ ಕೆಲವೊಂದು ವಿಧಗಳು ಈ ಥರದ್ದೆಲ್ಲ ಆಹಾರ ಆಗುತ್ತೆ. ಬೇರೆ ಕಡೆ ನೋಡ್ಬೋದು ನೋಡಿ, ಎಲ್ಲ ಕಡೆ ಪಕ್ಷಿ ಇಲ್ಲ. ಆದರೆ ಮಣ್ಣಿನ ಕಡೆ, ಅಂದರೆ ಕೆರೆಯ ಅಂಚುಗಳಲ್ಲಿ ಏನು ಈ ಥರ ಇದ್ದಾಗ ಮಾತ್ರ ಪಕ್ಷಿಗಳಿಗೆ ಒಳ್ಳೆಯ ಆಹಾರ ಸಿಗುತ್ತೆ. ಅಂದರೆ ನೇಚರಲ್ಲಿ ಒಂದು ಬ್ಯಾಲೆನ್ಸ್ ಆಗೋ ಪ್ರವೃತ್ತಿ ಉಟ್ಕೊಳ್ಳುತ್ತೆ. ಅಂದರೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, BBMP ಲೇಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ಒಂದು ಮೈಂಡ್ ಬಂಡ್ ಮಾತ್ರ ಇರಬೇಕು. ಸುತ್ತು ಬಂಡೇನು ಬೇಕಾಗಿಲ್ಲ. ಅಂದರೆ ಸ್ಲೋಪನ್ನು ಕೊಟ್ಟು ಆಗಿನ ಕಾಲದ ಥರ ಕೆರೆ ನಿರ್ಮಾಣ ಮಾಡಿದಾಗ ಒಂದು ಒಳ್ಳೆ ವಾತಾವರಣ ನಿರ್ಮಾಣವಾಗುತ್ತೆ. ಅಂದರೆ ಪರಿಸರಕ್ಕೆ ಏನು ಬ್ಯಾಲೆನ್ಸ್ ನಾವು ಕೊಡ್ತೀವೋ ಆ ಥರ ಆಗುತ್ತೆ. ಇಲ್ಲಾಂದರೆ ಒಂಥರ ಕೆರೆಗಳು ಇವತ್ತಿನ ಕಾಲದಲ್ಲಿ ನೋಡಿ ಬೌಲ್ ಥರ ಆಗಿಬಿಡುತ್ತೆ. ಆವಾಗ ನೋಡಿ, ಆ ಕಡೆ ಕಲ್ಕಟ್ಟಡ ಕಟ್ಟಿದ್ರಿಂದ ಏನೇ ಒಂದು ಜಲಚರ, ಏಡಿ ಅಂತ ಉಭಯವಾಸಿಗಳೆಲ್ಲ, ಮತ್ತು ಆಮೆ ಅಂತ ಉಭಯವಾಸಿಗಳೆಲ್ಲ ವಾಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಕೆರೆಗಳಲ್ಲಿ. ಈ ಥರ ಇದ್ದಾಗ ಅದು ಗೂಡು, ಮರಿ, ಮೊಟ್ಟೆ ಇಂಥ ಇಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನೋಡ್ಬೋದು, ಸ್ವಲ್ಪ ಮಣ್ಣಿರೋ ಕಡೆನೇ ನೋಡಿ ಪಕ್ಷಿಗಳು ಎಷ್ಟೊಂದಿದೆ ಇಲ್ಲಿ. ಧನ್ಯವಾದ.